ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಏನು ಸರ್ ಬೆಳಗ್ಗೆ ಎದ್ಬಿಟ್ಟು ಇಂಥ ವಿಡಿಯೋ ಮಾಡ್ತಾ ಇದ್ದೀರಲ್ಲ ಅಂತ ನಿಮ್ಮ ಡೌಟ್ಸ್ಗಳೇ ಅಷ್ಟಿದೆ ಕಣ್ರಪ್ಪ. ಎಷ್ಟು ಡೌಟ್ಸ್ ಇಟ್ಕೊಂಡಿದ್ದೀರಾ ಅಂದರೆ ಎಕ್ಸಾಮ್ 1 ಕೂಡ ಮುಗಿದೋಯ್ತು, ಈಗ ಎಕ್ಸಾಮ್ 2 ಬರೆಯೋದು, ಇನ್ನೂ ಕೂಡ ಡೌಟ್ಸ್ ಇಟ್ಕೊಂಡಿದ್ದೀರಾ. ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡುತ್ತಿರುವಂಥದ್ದು ಏನು ಅಂತ ಹೇಳಿದರೆ, ಸರ್ ನಾವು ಈ ಎಕ್ಸಾಮ್ 2ಗೆ ಯಾವ ಬ್ಲೂ ಪ್ರಿಂಟ್ ಫಾಲೋ ಮಾಡಬೇಕು ಅಂತ. ನಿಮಗೆ ನಗು ಬರ್ತಾಯಿದೆ ಅಲ್ವಾ ಕೆಲವರಿಗೆ, ಎಂಥ ಪ್ರಶ್ನೆ ಕೇಳಿದ್ದಾರೆ ಅಂತ. ಇದು ಒಬ್ಬರಿಬ್ಬರು ಕೇಳಿದರೆ ವಿಡಿಯೋ ಮಾಡ್ತಿರಲಿಲ್ಲ, ಹಂಗೆ ಎಸ್ ಪ್ಲೀಸ್ ಮೇಕ್ ವಿಡಿಯೋ ಆನ್ ದಿಸ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ಆ ಬ್ಲೂ ಪ್ರಿಂಟನ್ನು ನೀವು ಬಿಟ್ಟಿರ್ತಿದ್ರೆ ಇವತ್ತು ನಿಜವಾಗಿಯೂ ಎಕ್ಸಾಮಲ್ಲಿ ಪಾಸ್ ಆಗಿರ್ತಿದ್ರಿ. ಆ ಬ್ಲೂ ಪ್ರಿಂಟು ತಲೆನಲ್ಲಿ ಇಟ್ಕೊಂಡು ಯಾವ ಪಾಠ ಎಷ್ಟು ಅಂಕಕ್ಕೆ ಬರುತ್ತೆ ಹಂಗೆ ಹಿಂಗೆ ಅಂತ ಯೋಚನೆ ಮಾಡಿ 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 ಫೇಲ್ ಆಗಿಬಿಟ್ಟಿದ್ರ. ಈಗ ನನ್ನ ಮಾತು ಕೇಳಿ, ಬ್ಲೂ ಪ್ರಿಂಟು ನಿಮಗೆ ಟೋಟಲ್ಲು 3 ಇದೆ. ಪ್ರತಿಯೊಂದು ಸಬ್ಜೆಕ್ಟು, ವೆದರ್ ಇಟ್ ಈಸ್ ಯಾವುದೇ ಸ್ಟ್ರೀಮ್ ಆಗಿರ್ಬೋದು, ಸೈನ್ಸ್ ಸ್ಟ್ರೀಮ್ ಆಗಿರಲಿ ಅಥವಾ ನಿಮ್ಮ ಯಾವುದು ಸರ್ ಅದು ಕಾಮರ್ಸ್ ಸ್ಟ್ರೀಮ್ ಆಗಿರಲಿ ಅಥವಾ ನಿಮ್ಮ ಯಾವುದು ಇನ್ನೊಂದು ಆರ್ಟ್ಸ್ ಸ್ಟ್ರೀಮ್ ಆಗಿರಲಿ, ಕಲಾ ವಿಜ್ಞಾನ, ಹೌದಲ್ವಾ, ಯಾವುದೇ ವಿಭಾಗ ಆಗಿರಲಿ, ಎಲ್ಲರಿಗೂ ಕೂಡ ಪ್ರತಿಯೊಂದು ಸಬ್ಜೆಕ್ಟಿಗೂ 3 ಬ್ಲೂ ಪ್ರಿಂಟ್ಗಳಿದ್ದಾವೆ. ಆ 3 ಬ್ಲೂ ಪ್ರಿಂಟು ನಿಮಗೆ ಅವಶ್ಯಕತೆ ಇರುವಂಥದ್ದು. ದಯವಿಟ್ಟು ಇವತ್ತಾದರೂ ಆ 3 ಬ್ಲೂ ಪ್ರಿಂಟನ್ನು ಪ್ರಿಂಟ್ ಹೊಡ್ಕೊಂಡು, ಜೊತೆಗೆ ಅರ್ಥ ಆಗುತ್ತಲ್ವ, ಅದ್ರ ಜೊತೆ ಕೊಟ್ಟಿರುವಂಥ ಮೆಟೀರಿಯಲ್ ಕೂಡ ರೆಡಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಸರ್ ನಾವು ಬ್ಲೂ ಪ್ರಿಂಟ್ ಪ್ರಕಾರ ಓದಿದರೆ ಪಾಸ್ ಆಗ್ತೀವಾ ಅಂತ. ದಯವಿಟ್ಟು ಬ್ಲೂ ಪ್ರಿಂಟು ಇರುವಂಥದ್ದು ನಿಮಗೆ ಆ ಕಾನ್ಸೆಪ್ಟನ್ನು ತೆಗಿಲಿಕ್ಕೋಸ್ಕರ. ಯಾಕಂದರೆ ಪ್ರತಿಯೊಂದು ಬ್ಲೂ ಪ್ರಿಂಟಲ್ಲೂ ದಿ ವೇಟೇಜ್ ಆಫ್ ದಿ ಚಾಪ್ಟರ್ ಈಸ್ ಡಿಫ್ರೆಂಟ್. ಈಗ ಎಕ್ಸಾಂಪಲ್ಲು ರೋಮಿಯೋ ಆ್ಯಂಡ್ ಜೂಲಿಯೆಟು ಎಕ್ಸಾಂಪಲ್ ಇಂಗ್ಲೀಷಿಂದ ತಗೊಳ್ಳೋಣ, ಬೇರೆ ಸಬ್ಜೆಕ್ಟ್ ಆಮೇಲೆ ಮಾತಾಡೋಣ. ಇಂಗ್ಲೀಷಿನ ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಆಯಿತಾ. ಬ್ಲೂ ಪ್ರಿಂಟು ಈಗ ಫೇಲ್ ಆಗಿದ್ದಾರೆ ಒಬ್ಬರು ವಿದ್ಯಾರ್ಥಿಗಳು. ಫೇಲ್ ಅಂದರೆ ನಾಟ್ ಕಂಪ್ಲೀಟೆಡ್, ಫೇಲ್ ಅಂತ ಹೇಳೋಂಗಿಲ್ಲ, ಮತ್ತು ಶಿಕ್ಷಣ ಮಂತ್ರಿ ನನ್ನ ಮೇಲೆ ಕೇಸ್ ಹಾಕ್ಬಿಡ್ತವ್ರೆ, ಫೇಲ್ ಅಂತ ಹೇಳೋಂಗಿಲ್ಲ, ಆಯಿತಾ. ಬ್ಲೂ ಪ್ರಿಂಟು ಈಗ ನಾನು ನಿಮ್ಗೆ ಏನು ಹೇಳ್ತಾಯಿದ್ದೀನಿ ಅಂದರೆ, ಏನಂತೀರಾ, 1ರಲ್ಲಿ ಏನಿದೆ ಅಂತ ಹೇಳಿದರೆ ವೇಟೇಜ್ ಆಫ್ ದಿ ಚಾಪ್ಟರ್, ಫಸ್ಟ್ ಚಾಪ್ಟರ್ಗೆ ಕೇವಲ 5 ಮಾರ್ಕ್ಸ್ ಇದೆ ಅಂದ್ಕೊಳ್ಳಿ. ಅದೇ ಸೆಕೆಂಡ್ ಬ್ಲೂ ಪ್ರಿಂಟನ್ನು ನಾವು ನೋಡಿದಾಗ ಅದರಲ್ಲಿ ಏನಿದೆ ಅಂತ ಹೇಳಿದರೆ ಸುಮಾರು 8 ಮಾರ್ಕ್ಸಿಗಿದೆ. ಬ್ಲೂ ಪ್ರಿಂಟ್ 3 ನೋಡಿದಾಗ ಕೇವಲ 2 ಮಾರ್ಕ್ಸಿಗಿದೆ. ವಾಟ್ ಡಸ್ ಇಟ್ ಮೀನ್? ಇದರ ಅರ್ಥವೇನು ತಮ್ಮ? ನಾವು ಎಷ್ಟು ವೇಟೇಜ್ ಆಫ್ ದಿ ಚಾಪ್ಟರ್ ಏನಿದೆ ಅಲ್ವಾ, ವಿ ಕ್ಯಾನ್ ಚೇಂಜ್ ಆ್ಯಸ್ ಪರ್ ಅವರ್ ಕ್ವಶನ್ ಪೇಪರ್ ಅಂತ. ಕ್ವಶನ್ ಪೇಪರ್ಗೆ ತಕ್ಕಂತೆ ನಾವು ವೇಟೇಜ್ ಆಫ್ ದಿ ಚಾಪ್ಟರನ್ನು ಚೇಂಜ್ ಮಾಡ್ತೀವಿ. ಆದರೆ ಕೆಲವೊಂದು ಹಿಂಟ್ಸನ್ನು ಕೊಟ್ಟಿರ್ತಾರೆ. ನಾವು 3 ಕೂಡ ಇದನ್ನು ಟ್ಯಾಲಿ ಮಾಡಿ ನೋಡಿದಾಗ ಕೆಲವೊಂದು ಚಾಪ್ಟರ್ಗಳು ಕಂಪಲ್ಸರಿಯಾಗಿ ಹೈ ವೇಟೇಜನ್ನು ಹೊಂದಿದೆ. ಅಂಥ ಪಾಠಗಳನ್ನು ತಾವುಗಳು ಪಿಕ್ ಮಾಡ್ಕೋಬೇಕು. ಆದರೆ ತೊಂದರೆ ಏನು ಅಂತ ಹೇಳಿದರೆ, ಅಂಥ ಪಾಠಗಳು ನೀವು ಕುಂತೂ ಇಲ್ಲ, ಕೇಳೂ ಇಲ್ಲ, ಅರ್ಥನೂ ಮಾಡ್ಕೊಂಡಿಲ್ಲ. ಅದೇ ತೊಂದರೆ ಆಗಿರುವಂಥದ್ದು. ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಬ್ಲೂ ಪ್ರಿಂಟಿನ ಹಿಂದೆ ಬೆಳೆದು ಬಿಟ್ಟು ಟೆಕ್ಸ್ಟ್ ಬುಕ್ ಇಟ್ಕೊಂಡು, ಮೆಟೀರಿಯಲ್ ಇಟ್ಕೊಂಡು, ಈಗಲಾದರೂ ನಿಮಗೆ ಪಾಠ ಮಾಡಿದಂತಹ ಆ ಲೆಕ್ಚರ್ಸಸ್ ಬಳಿ ಹೋಗಿ, ಸರ್ ಏನು ಓದಬೇಕ್ರಿ, ಎಕ್ಸಾಮ್ 2 ಪಾಸ್ ಮಾಡಿಕೊಡ್ರಿ ಸಾಕು ಅಂತನಾದರೂ ಕೇಳ್ರಿ. ಆವಾಗ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾವುದೇ ರೀತಿಯಾದಂಥ ಡೌಟ್ ಇಟ್ಕೋಬೇಡಿ. ಈಗಾಗಲೇ ಈ ವಿಡಿಯೋಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಬೇಕಾಗಿರುವ ಡೌಟ್ಸ್ಗಳಿದ್ವಲ್ವ ಎಕ್ಸಾಮ್ 2 ಬಗ್ಗೆ, ಇಂಟರ್ನಲ್ ಮಾರ್ಕ್ಸ್ ಚೇಂಜ್ ಆಗುತ್ತಾ ಅಥವಾ ಥಿಯರಿ ಮಾರ್ಕ್ಸ್ ಎಷ್ಟು ಸಿಗಬೇಕು, ಪಾಸು, ಅದು ಇದು ಎಲ್ಲದೂ ಕೂಡ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. 10 ನಿಮಿಷದ ವಿಡಿಯೋ ಆಗಿತ್ತು, ಅದು ಲೆಂತಿ ಆಯಿತು ಅಂತಲೇ ಇದು ಬ್ಲೂ ಪ್ರಿಂಟಿನ ಸಪ್ರೇಟ್ ವಿಡಿಯೋನ ಮಾಡಿರುವಂಥದ್ದು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.